ಪ್ರಸ್ತುತ ಸರ್ಕಾರಗಳು ಅಧಿಕಾರಕ್ಕೆ ಬರಬೇಕಾದ್ರೆ ಜಾತಿ ಆಧಾರಿತ ಮತಗಳ ಕೇಂದ್ರೀಕರಣ ಮಾಡ್ತಾ ಇರೋದ್ರಿಂದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಅವಮಾನ ಆಗ್ತಾ ಇದೆ. ಅದನ್ನು ನಾವು ತಿದ್ದತಕ್ಕಂಥ ಜವಾಬ್ದಾರಿನಲ್ಲಿ ಇರ್ತಕ್ಕಂಥ ಏಕೈಕ ಪಕ್ಷ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ. ನನ್ನ ಪಕ್ಷ ಅಂತ ಹೇಳ್ತಾ ಇಲ್ಲ, ಆ ಜವಾಬ್ದಾರಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಬಹಳಷ್ಟು ಜನ ಬಾಬಾ ಸಾಹೇಬರ ಫೋಟೋ ಇಟ್ಕೊಂಡು ಸಂಘಟನೆ ಹೆಸರಿನಲ್ಲಿ, ಪಕ್ಷಗಳ ಹೆಸರಿನಲ್ಲಿ ತಮ್ಮದೇ ಆದಂತ ವ್ಯಾಖ್ಯಾನ ಮಾಡಬಹುದು. ಇರೋ ಮುಂಚೂಣಿನಲ್ಲಿ ಅತಿ ಹೆಚ್ಚಿನ ಜವಾಬ್ದಾರಿನಲ್ಲಿ ಇರೋದಕ್ಕೆ ಕಾಂಗ್ರೆಸ್ ಇರೋದನ್ನ ನಾನು ಕಂಡೆ. ನಾನು ಅದನ್ನ ಒಪ್ಪಿಕೊಂಡಿರ್ತಕ್ಕಂಥದ್ದು. ಇವತ್ತು ನಾವೆಲ್ಲರೂ ಬಾಬಾ ಸಾಹೇಬರು ಹುತಾತ್ಮರಾದ್ರು, ಅವರು ನಮ್ಮನ್ನ ಬಿಟ್ಟು ಏಲೋಕ ತಿಳಿಸೋದ್ರು, ಅವ್ರನ್ನ ಚೈತ್ರ ಭೂಮಿನಲ್ಲಿ ನಾವು ಹೂಳಲ್ಪಟ್ಟಿದ್ದೇವೆ ಅನ್ನೋಂಥ ಮಾತನ್ನ ಹೇಳ್ತಾರೆ. ನನ್ನ ಮಾತಂತೆ ನಾವು ಎಲ್ಲರೂ ಕೂಡ ಒಂದು ಮಾತನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಬಾಬಾ ಸಾಹೇಬ್ರನ್ನ ನಾವು ಯಾರು ಊಳಲಿಲ್ಲ ಅನ್ನೋದನ್ನ ಇಟ್ಕೋಬೇಕು. ಬದಲಾಗಿ ಬಾಬಾ ಸಾಹೇಬ್ರನ್ನ ಬಿತ್ತನೆ ಮಾಡಿದ್ದೇವೆ. ಆ ದನಿ ಇಡೀ ರಾಷ್ಟ್ರದಲ್ಲಿ ಗುನುಗೋ ತನಕ ಯಾರು ಕೂಡ ಸಂವಿಧಾನವನ್ನೇ ಆಗಲಿ ಅಥವಾ ಅಸಮಾನತೆಯನ್ನೇ ಆಗಲಿ ಯಾರು ಇವತ್ತು ಆಚರಣೆ ಮಾಡಲಿಕ್ಕೆ ಸಾಧ್ಯ. ಸಂವಿಧಾನ ಮೂಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದು ಧರ್ಮ ಮಾತನಾಡಬೇಕಾಗಿತ್ತು, ಅದು ಮೌನವಾಗಿಬಿಟ್ಟಿದೆ. ಈಗ ಮಾತಾಡ್ತಾ ಇರೋದೆಲ್ಲ ಬರೀ ಜಾತಿ. ಈ ರಾಷ್ಟ್ರದಲ್ಲಿ ಏನಾಗಿದೆ, ಧರ್ಮ ಅಂದ್ರೆ ಏನು ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ದಿನ ಇದೆ. ಆ ಧರ್ಮ ಅನ್ನೋದು ಇಲ್ವೇ ಇಲ್ಲ, ಅದು ಮೌನವಾಗಿಬಿಟ್ಟಿದೆ. ಮಾತಾಡ್ತಿರೋದೆಲ್ಲ ಬರೀ ಜಾತಿ. ಈ ಎಲ್ಲದರ ಜೊತೆಯಲ್ಲಿ ಮೀಸಲಾತಿ ಅನ್ನೋದು ನಮ್ಮೆಲ್ಲರಿಗೂ ಮೀಸಲಾತಿ ಇದೆ. ಇದೊಂದು ಮೂಲಭೂತ ಹಕ್ಕಲ್ಲ. ಸರಿ, ಆದ್ರೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದ್ರಲ್ಲ, ಅದು ಮೂಲಭೂತ ಹಕ್ಕ. ಇದನ್ನ ಇನ್ನೂ ನಾವು ಪ್ರಶ್ನೆ ಮಾಡುವಂತ ದಿನದಲ್ಲಿ ಇದ್ದೀವಲ್ಲ. ಸಂವಿಧಾನ ಬಂದು ಸ್ವಾತಂತ್ರ್ಯ ನಂತರ 1950ರಿಂದ 75 ವರ್ಷದ ನಂತರ ಇನ್ನೂ ಕೂಡ ನಮ್ಮ ಮಕ್ಕಳಿಗೆ, ನಮ್ಮ ಮೀಸಲಾತಿಗೆ, ನಮ್ಮ ಸಮಾನತೆಗೆ ನಾವಿನ್ನೂ ಕೂಡ ಹೋರಾಟ ಮಾಡುವಂತ ದಿನದಲ್ಲಿ ಇದ್ದೀವಿ ಅಂತಂದ್ರೆ ಈ ಪ್ರಜ್ಞಾವಂತ ಸಮಾಜ ಎತ್ತ ಸಾಗಿದೆ ಅನ್ನೋದನ್ನ ನಾವು ಇವತ್ತು ಯೋಚನೆ ಮಾಡಬೇಕಾಗ್ತದೆ. ಹೆಚ್ಚಿನದಾಗಿ ನಾವು ಯೇಸು ಕ್ರಿಸ್ತನ ಬಗ್ಗೆ ಬಹಳಷ್ಟು ಕೇಳಿದ್ದೀವಿ. ಆ ಒಂದು ಯೇಸು ಕ್ರಿಸ್ತನ ಶಿಲುಬೆಗೆ 3 ಮೊಳೆ ಹೊಡೆದು ನಮ್ಮ ಶೋಷಿತ ಸಮುದಾಯಗಳಿಗೆ, ಭಾರತದ ಮೂಲ ನಿವಾಸಿಗಳಿಗೆ ಜೀವಿತಾವಧಿಯಲ್ಲಿ 1000 ಮೊಳೆ ಹೊಡಿತಾರೆ. ಯೇಸು ಕ್ರಿಸ್ತ ದೇವರಾದ ನಾವಿನ್ನೂ ಶೋಷಣೆಯನ್ನೆಲ್ಲ ಬಿದ್ದಿದೆ ಮೊಳೆ ಹೊಡಿಸ್ಕೊತ. ಇದನ್ನ ಈ ಬಿಡುಗನ್ನ ತೊಡೆಹಾಕ್ಬೇಕು ಅಂತಂದ್ರೆ ಬಂದು ಹಾಡು ಕೇಳಿ ಹಾರ ಹಾಕಿದ ತಕ್ಷಣ ಓದುವುದಲ್ಲ, ನಿಮ್ಮ ಇಚ್ಛಾಶಕ್ತಿಯ ಜೊತೆನಲ್ಲಿ ಬಾಬಾ ಸಾಹೇಬರ ಸಂದೇಶವನ್ನ ನಿಮ್ಮ ಜೀವನದ ಅಳವಡಿಸಿಕೊಳ್ಳೋದ್ರ ಜೊತೆನಲ್ಲಿ ಸಮಾಜ ನಿರ್ಮಾಣಕ್ಕೆ ನಾನು ಕೂಡ ಹೆಗಲು ಅನ್ನೋಂತ ಪ್ರತಿಜ್ಞೆಯನ್ನ ಅವರ ಆಚರಣೆ ಮುಖಾಂತರ ಮಾಡಬೇಕು ಅನ್ನೋದನ್ನ ನಿಮ್ಮಲ್ಲಿ ಮನವಿ ಮಾಡ್ತಾ, ಈ ದೇಶದಲ್ಲಿ ಮಾನಸಿಕ ರೋಗ ಯಾವುದಪ್ಪ ಅಂದ್ರೆ ಅದು ಅಸ್ಪೃಶ್ಯತೆ. ಅದೇ ರೀತಿ ದೈಹಿಕ ರೋಗ ಯಾವುದಂದ್ರೆ ಕರೋನಾ. ಆ ಕರೋನಾಕ್ಕಿಂತ ಕೆಟ್ಟದ್ದು ಈ ಅಸ್ಪೃಶ್ಯತೆ. ಅಂತ ಬಿಡುಗಿನ ನಡುವೆ ಬದುಕ್ತಾ ಇರ್ತಕ್ಕಂಥ ಈ ಸಮಾಜ ಶಿಕ್ಷಣದ ಮುಖಾಂತರ ಬದುಕನ್ನ ಬದಲಾಯಿಸಿ ಇತರರನ್ನ ಸಮಾನತೆಯನ್ನ ಕಂಡು ದೇಶಭಕ್ತರಾಗಿ ಒಬ್ಬ ಇಡೀ ವಿಶ್ವಜ್ಞಾನಿ ಆದದಕ್ಕೆ ನಮಗೆ ಸಂವಿಧಾನವಷ್ಟೇ ಅಲ್ಲ, ಇಡೀ ಪ್ರಪಂಚದ ಜ್ಞಾನಿಗಳ ಸಾಲಿನಲ್ಲಿ ಮೊದಲಿನರಾಗಿ ನಿಂತಂತ ಬಾಬಾ ಸಾಹೇಬರ ನಿಜವಾದಂತ ನೋವು ನಲಿವುಗಳು ಅವರ ಜೀವನದ ಉದ್ದಕ್ಕೂ ಏನಿತ್ತು ಅಂತಂದ್ರೆ 65 ವರ್ಷಕ್ಕೆ ಸಾಯೋ ವಯಸ್ಸಲ್ಲ. ಈಗ 2 ವರ್ಷ ಆದ್ರೆ ನಾನು ಸಾಯ್ಬೇಕಂಗಾದ್ರೆ, ಆದ್ರೆ ಇನ್ನೂ ನಾನು ಅಸ್ಪೃಷ್ಟವಾಗಿ ಕಾಡ್ತೇನೆ. ಅವರ ಪಟ್ಟಂತ ಪರಿಶ್ರಮ ಒಂದು ಜಾತಿಗಲ್ಲ, ಒಂದು ಧರ್ಮಕ್ಕಲ್ಲ, ಒಂದು ಭಾಷೆಗಲ್ಲ, ಒಂದು ರಾಜ್ಯಕ್ಕಲ್ಲ, ಇಡೀ ರಾಷ್ಟ್ರ ಐಕ್ಯತೆಯಿಂದ ಸಮಗ್ರತೆಯಿಂದ ಒಗ್ಗಟ್ಟಿನಲ್ಲಿ ಇರಬೇಕು ಅಂತಂದ್ರೆ ಯಾವ ರೀತಿನಲ್ಲಿ ನಮ್ಮ ಸಂವಿಧಾನ ಇರಬೇಕು ಅನ್ನೋದನ್ನ ನಿಜ ಅರ್ಥದಲ್ಲಿ ನೀಡಿದಂತ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ದಿನಾಚರಣೆಯಲ್ಲಿ ನಿಮ್ಮೊಡನೆ ಪಾಲ್ಗೊಂಡು ಇಂಥ ಅದ್ದೂರಿ ಕಾರ್ಯಕ್ರಮದಲ್ಲಿ 2 ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ನಗರಸಭೆಯ ಅಧ್ಯಕ್ಷ ನನ್ನ ಆತ್ಮೀಯ ಸ್ನೇಹಿತ ಶಶಿ ಅವರಿಗೆ ಅತ್ಯಂತ ಪ್ರೀತಿಯ ನಮನಗಳನ್ನ ಹೇಳ್ತಾ, ಇಲ್ಲಿ ಬಂದಂತ ಎಲ್ಲ ಭೀಮ ಬಂಧುಗಳಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನ ಹೇಳಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನನ್ನ
ಭೀಮ ವಂದನೆಗಳ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಭೀಮ್, ಜೈ ಸಂವಿಧಾನ.